ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಗುಡ್ರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ಸಂಜೆ ನಮ್ಮ ಮನೆಯಲ್ಲಿ ಚಿಕನ್ ಪೇಪರ್ ಮಾಡಿಸಿದೀನಿ, ಜೊತೆಗೆ ಊಟಕ್ಕೆ ಚಿಕನ್ ಸಾಂಬಾರ್ ಮಾಡಿಸಿದೀನಿ. ಇವಾಗ ಚಿಕನ್ ಪೇಪರ್ ರೆಡಿ ಇದೆ ಸ್ನೇಹಿತರೆ. ಚಿಕನ್ ಪೇಪರ್ ಮಾಡೋದು ಹೇಗೆ ಅಂತ ನಿಮಗೂ ಗೊತ್ತಿದೆ ಅಲ್ವಾ. ಒಂದು ಬಾಂಡ್ಲಿಗೆ ಚಿಕನ್ ವಾಶ್ ಮಾಡ್ಕೊಂಡು ಚಿಕನ್ ಹಾಕೊಂಡು ಸ್ವಲ್ಪ ಚಿಕನ್ ಎಲ್ಲ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ಸಾಲ್ಟ್ ಪೌಡರ್ ಹಾಕಬೇಕು. ಸಾಲ್ಟ್ ಪೌಡರ್ ಆದ್ಮೇಲೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಒಂದು 5 ನಿಮಿಷ ಸಾಲ್ಟ್ ಪೌಡರ್ ಹಾಕಿ ಒಂದು 3 to 4 ಮಿನಿಟ್ಸ್ ಆದ್ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಸ್ವಲ್ಪ ಮೆಣಸು ಪೌಡರ್ ಹಾಕೊಬೇಕು, ಮತ್ತೆ ಬೆಳ್ಳುಳ್ಳಿ ಹಾಕೊಬೇಕು. ಬೆಳ್ಳುಳ್ಳಿ ಮತ್ತೆ ಮೆಣಸು ಸಾಲ್ಟ್ ಪೌಡರ್ ಇಷ್ಟನ್ನು ಹಾಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಬೇರೆ ಏನು ಹಾಕೋಬಿಡಿ ಸ್ನೇಹಿತರೆ, ಇದೇ ತುಂಬಾ ಟೇಸ್ಟಿ ಆಗಿರ್ತದೆ. ಚಿಕನ್ ಜೊತೆಗೆ ಗುಂಡ್ಕಾಯಿ ಇರ್ತದೆ, ಲಿವರ್ ಇರ್ತದೆ, ಅದರಿಂದ ಚಿಕನ್ ಪೇಪರ್ ತುಂಬಾ ರೆಡಿ ಆಗುತ್ತೆ. ಇವಾಗ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಏನು ಅಂತಂದ್ರೆ ಸ್ನೇಹಿತರೆ, ನೋಡಿ ಇವಾಗ ಚಿಕನ್ ಪೇಪರ್ ರೆಡಿ ಆಗಿದೆ. ಇವಾಗ ಇದು 15 ನಿಮಿಷಕ್ಕೆ ಆಗ್ತಕ್ಕಂಥದ್ದು ಒಂದು ಒಳ್ಳೆ ಟೇಸ್ಟಿ ಫುಡ್ ಅಂತ ಹೇಳ್ಬೋದು ನಾವು. ಪೆಪ್ಪರು ಜಸ್ಟ್ 15 ಮಿನಿಟ್ಸ್ ಸಾಕು. ಓಕೆನಾ ಸ್ನೇಹಿತರೆ, ನೀವು ಇದನ್ನ ಮನೇಲಿ ಮಾಡ್ಕೊಳ್ಳಿ. ಇಷ್ಟೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ, ಬಾಯ್.